ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಸಿಹಿಯನ್ನು ಹಂಚಲು ಸಿದ್ಧರಾಗಿರಿ. 90 ವರ್ಷಗಳ ನಂತರ ಜನವರಿ 15 ಮಕರ ಸಂಕ್ರಾಂತಿ ಹಬ್ಬ. ಈ 6 ರಾಶಿಯ ಜನರಾಗುವರು ಕೋಟ್ಯಾಧೀಶರು. ಸ್ನೇಹಿತರೆ, ಈ ಬಾರಿ ಮಕರ ಸಂಕ್ರಾಂತಿಯ ದಿನ ಹಲವಾರು ಅಪರೂಪವಾದ ಶುಭ ಸಂಯೋಗಗಳ ನಿರ್ಮಾಣ ಆಗಲಿದೆ. ಈ ದಿನ ಮಹಾಲಕ್ಷ್ಮಿ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ ಆಗಲಿ, ಅಮೃತ ಸಿದ್ಧಿ ಯೋಗ, ಸಸ್ಯ ಹೆಸರಿನ ರಾಜಯೋಗ ಆಗಲಿ, ಹಂಸಯೋಗ ಅಂದರೆ ಪಂಚಮಹಾಪುರುಷರ ಯೋಗವು ನಿರ್ಮಾಣ ಆಗಲಿದೆ. ಇಂಥ ಸ್ಥಿತಿಯಲ್ಲಿ 12 ರಾಶಿಗಳಲ್ಲಿ ಈ 6 ರಾಶಿಯ ಜನರಾಗುವರು ಶ್ರೀಮಂತರ. ಈ 6 ರಾಶಿಯ ಜನರ ಮೇಲೆ ಸ್ವತಃ ತಾಯಿ ಲಕ್ಷ್ಮೀದೇವಿ ಮತ್ತು ಭಗವಂತನಾದ ಸೂರ್ಯದೇವರ ಆಶೀರ್ವಾದ ಇರಲಿದೆ. ಮಕರ ಸಂಕ್ರಾಂತಿಯ ದಿನ ಈ 6 ರಾಶಿಯ ಜನರ ಮನೆಗೆ ತಾಯಿ ಲಕ್ಷ್ಮೀದೇವಿಯ ಆಗಮನ ಆಗಲಿದೆ ಅಂತಲೇ ಹೇಳ್ಬೋದು. ಈ 6 ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇರಬಹುದು. ಹಾಗಾಗಿ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯ ತನಕ ಪೂರ್ತಿಯಾಗಿ ನೋಡಿರಿ. ತಾಯಿ ಲಕ್ಷ್ಮೀದೇವಿಯ ನಿಜವಾದ ಭಕ್ತರ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ಒಂದು ವಿಷಯ ಗೊತ್ತಿರಬಹುದು. ಸೂರ್ಯದೇವರು ಯಾವಾಗ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೋ ಆಗ ಮಕರ ಸಂಕ್ರಾಂತಿಯ ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಮಕರ ಸಂಕ್ರಾಂತಿಯ ಹಬ್ಬಕ್ಕೆ ಭಿನ್ನ ಭಿನ್ನವಾದ ಹೆಸರುಗಳು ಸಹ ಇರುತ್ತವೆ. ಉದಾಹರಣೆಗಾಗಿ ಉತ್ತರಾಯಣ ಹಬ್ಬ, ಪೊಂಗಲ್ ಹಬ್ಬ, ಕಿಚಡಿ ಹಬ್ಬ ಅಂತಾರೆ. ಇಲ್ಲಂತೂ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬವು 14 ಜನವರಿ ದಿನದಂದೇ ಬರುತ್ತದೆ. ಆದರೆ ಈ ಬಾರಿ 15 ಜನವರಿ ಎಂದು ಬಂದಿದೆ. ಯಾಕಂದರೆ ತುಂಬ ಜನರ ಮನಸ್ಸಿನಲ್ಲಿ ಕೆಲವು ಕನ್ಫ್ಯೂಷನ್ಗಳು ಕೂಡ ಇವೆ. ಈ ವಿಡಿಯೋ ಮೂಲಕ ಆ ಡೌಟ್ಗಳನ್ನು, ಕನ್ಫ್ಯೂಷನ್ಗಳನ್ನು ನಾವು ದೂರ ಮಾಡ್ತೀವಿ. ಸ್ನೇಹಿತರೆ, ಈ ಬಾರಿ 14 ಜನವರಿ ಅಲ್ಲ, ಬದಲಿಗೆ 15 ಜನವರಿ ಎಂದೇ ಮಕರ ಸಂಕ್ರಾಂತಿಯ ಹಬ್ಬ ಇರುತ್ತದೆ. ಯಾಕಂದರೆ 14ನೇ ತಾರೀಕು ರಾತ್ರಿ 2:33 ಸೂರ್ಯದೇವರು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಆಗ ಇದು 15ನೇ ತಾರೀಕು ಆಗಿರುತ್ತೆ. ಹಾಗಾಗಿ 15ನೇ ತಾರೀಕೆ ಸರ್ವಶ್ರೇಷ್ಠ ದಿನ ಆಗಿರುತ್ತೆ. ಯಾವಾಗ ಸೂರ್ಯೋದಯ ಆಗುತ್ತದೆಯೋ ಸ್ನಾನದಾನ ಮಾಡುವಂಥ ಸಮಯಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತೆ. ಎಲ್ಲ ಒಳ್ಳೆಯ ಧರ್ಮ ಕಾರ್ಯಗಳನ್ನು 15 ಜನವರಿ ದಿನದಂದೇ ಮಾಡಬೇಕು. ಹಾಗಾಗಿ 15 ತಾರೀಕು ನೀವು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಬಹುದು. ಸ್ನೇಹಿತರೆ, ಮಕರ ಸಂಕ್ರಾಂತಿ ಹಬ್ಬದ ಶುಭ ಸಮಯ ಮುಂಜಾನೆ 7:15 ಹಿಡ್ಕೊಂಡು ಸಾಯಂಕಾಲ 5:46 ಶುಭ ಸಮಯ ಇರುತ್ತೆ. ಈ ಸಮಯ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ, ಮಕರ ಸಂಕ್ರಾಂತಿಯ ದಿನ ತೀರ್ಥ ಸ್ಥಾನಗಳಿಗೆ ಹೋಗಿ ಸ್ನಾನ ಮಾಡೋದು ಅತ್ಯಂತ ಉತ್ತಮ ಆಗಿರುತ್ತದೆ. ಇದನ್ನು ಪುಣ್ಯ ಕಾರ್ಯ ಅಂತ ತಿಳಿಯಲಾಗಿದೆ. ಒಂದು ವೇಳೆ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ನಿಮ್ಮಿಂದ ಸಾಧ್ಯವಾಗಲಿಲ್ಲ ಅಂದರೆ ಮನೆಯಲ್ಲಿಯೇ ನೀವು ಸ್ನಾನ ಮಾಡುತ್ತಿರುವಂಥ ನೀರಿನಲ್ಲಿ ಗಂಗಾ ಜಲದ ಹನಿಗಳನ್ನು ಸೇರಿಸಿ ಸ್ನಾನ ಮಾಡಿರಿ. ಇದಾದ ನಂತರ ಎಲ್ಲಕ್ಕಿಂತ ಮೊದಲು ನಿಮ್ಮ ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿರಿ. ನಂತರ ದೇವರ ಪೂಜೆ ಪಾಠಗಳನ್ನು ಮುಗಿಸಿ ನಿಮ್ಮ ಪಿತೃ ದೇವರಿಗೆ ತರ್ಪಣಗಳನ್ನು ನೀಡಿರಿ. ಸ್ನೇಹಿತರೆ, ಅನ್ನ ವಸ್ತ್ರದ ದಾನ ಈ ದಿನ ಖಂಡಿತವಾಗಿ ಮಾಡಿರಿ. ಮಕರ ಸಂಕ್ರಾಂತಿಯ ದಿನ ಎಳ್ಳು ಬೆಲ್ಲದಿಂದ ರೆಡಿಯಾದ ಲಡ್ಡುಗಳನ್ನು ತಿನ್ನೋದು ಅತ್ಯಂತ ಶುಭ ಆಗಿರುತ್ತದೆ. ಇಲ್ಲಿ ಇವುಗಳನ್ನು ದಾನ ಮಾಡುವುದು ಕೂಡ ಸರ್ವಶ್ರೇಷ್ಠ ಅಂತ ತಿಳಿಯಲಾಗಿದೆ. 15 ಜನವರಿ ಮಕರ ಸಂಕ್ರಾಂತಿ ದಿನ ಖಂಡಿತವಾಗಿ ದಾನ ಮಾಡಿರಿ. ಯಾಕಂದರೆ ಈ ದಿನ ಈ ರೀತಿ ಮಾಡಿದ್ರೆ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮ್ಮ ಎಲ್ಲ ಮನಸ್ಸಿಚ್ಛೆಗಳು ಸಹ ಈಡೇರುತ್ತವೆ. ಈ ದಿನ ಸೂರ್ಯದೇವರು ತಮ್ಮ ಪುತ್ರನ ರಾಶಿಯಾದ ಅಂದರೆ ಶನಿದೇವರ ರಾಶಿಗೆ ಪ್ರವೇಶ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡೋದಾದರೆ ಈ ಬಾರಿ ಹಲವಾರು ಶುಭ ಸಂಯೋಗಗಳು ಬಂದಿವೆ. ಸ್ನೇಹಿತರೆ, ಈ ದಿನ ಏನಾದರೂ ನೀವು ನಿಮ್ಮ ಪಿತೃರ ನಿಮಿತ್ತವಾಗಿ ಪಿಂಡದಾನವನ್ನು ಮಾಡಿದ್ರೆ, ಒಂದು ವೇಳೆ ಬಡವರಿಗೆ ದಾನ ಮಾಡಿದ್ರೆ ನಿಮ್ಮ ಮೇಲೆ ತಾಯಿ ಲಕ್ಷ್ಮೀದೇವಿಯ ಜೊತೆಗೆ ಸಮಸ್ತ ದೇವಾನು ದೇವತೆಗಳ ಆಶೀರ್ವಾದವೂ ಸಿಗುತ್ತದೆ. ಇಲ್ಲಿ ತಕ್ಷಣವೇ ನಿಮ್ಮ ಬಡತನವೂ ಕೂಡ ದೂರ ಆಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ಜೊತೆಗೆ ಸೂರ್ಯದೇವರ ಪೂಜೆಯನ್ನು ಸಹ ಮಾಡಿರಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಕುಂಡಲಿಯಲ್ಲಿ ಇರುವಂಥ ಮಂಗಳ ದೋಷ, ಶನಿ ದೋಷ ಮತ್ತು ಕಾಲ ಸರ್ಪದಂಥ ದೋಷಗಳಿದ್ದರೂ ಸಹ ದೂರ ಆಗುತ್ತವೆ. ಜೊತೆಗೆ ಸ್ನೇಹಿತರೆ, ಮಕರ ಸಂಕ್ರಾಂತಿಯ ದಿನ ಏನಾದರೂ ಉಪಾಯಗಳನ್ನು ಖಂಡಿತವಾಗಿ ಮಾಡಿಕೊಳ್ಳಿರಿ ಮತ್ತು ಇಡೀ ಮನೆಯ ತುಂಬ ದೀಪೋತ್ಸವವನ್ನು ಖಂಡಿತವಾಗಿ ಮಾಡಿರಿ. ಸ್ನೇಹಿತರೆ, ಈ ಮಕರ ಸಂಕ್ರಾಂತಿಯ ದಿನ ಹಲವಾರು ಶುಭ ಸಂಯೋಗಗಳ ನಿರ್ಮಾಣ ಆಗಲಿದೆ. ಹಾಗಾಗಿ ಈ 6 ರಾಶಿಯ ಜನರ ಮೇಲೆ ತಾಯಿ ಲಕ್ಷ್ಮೀದೇವಿಯ ವಿಶೇಷವಾದ ಕೃಪೆ ಇರಲಿದೆ. ಈ ಒಂದು ಕಾರಣದಿಂದಾಗಿ ಇವರ ಅದೃಷ್ಟ ಆಕಾಶದಷ್ಟು ಎತ್ತರಕ್ಕೆ ಇರುತ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲಿಗಿರುವ ಅದೃಷ್ಟಶಾಲಿ ರಾಶಿಯ ಜನರ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ರಾಶಿ ಯಾವುದಂತ ಕಾಮೆಂಟ್ನಲ್ಲಿ ಬರೆಯೋದನ್ನು ಮರೆಯದಿರಿ. ಎಲ್ಲಕ್ಕಿಂತ ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯ ಜನರ ಬಗ್ಗೆ ಹೇಳೋದಾದರೆ, ಈ ಮಕರ ಸಂಕ್ರಾಂತಿಯ ದಿನ ಬಂದಿರುವಂಥ
ಶುಭ ಸಂಯೋಗಗಳ ಕಾರಣದಿಂದಾಗಿ ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಇರಲಿದೆ. ಇಲ್ಲಿ ಎಲ್ಲ ಗ್ರಹಗಳು ನಿಮಗೆ ಸಪೋರ್ಟ್ ಕೂಡ ಮಾಡಲಿವೆ. ಬಿಸ್ನೆಸ್ ಮಾಡುತ್ತಿರುವಂಥ ಜನರಿಗೆ, ವ್ಯಾಪಾರ ಮಾಡುತ್ತಿರುವಂಥ ಜನರಿಗೆ ಉತ್ತಮವಾದ ಲಾಭಗಳು ಸಿಗುತ್ತವೆ. ಕರಿಯರ್ನಲ್ಲಿ ಸುಧಾರಣೆಯನ್ನು ಕಾಣ್ತಾರೆ. ಯಾವ ಕಾರ್ಯಗಳು ಅಪೂರ್ಣವಾಗಿದ್ದವೋ, ಪೆಂಡಿಂಗ್ ಇದ್ದವೋ ಅವುಗಳನ್ನು ನೀವು ಪೂರ್ತಿ ಮಾಡುವಿರಿ. ಹತ್ತಿರದ ಸ್ನೇಹಿತರ ಸಹಯೋಗ ಸಿಗುತ್ತದೆ. ವ್ಯಾಪಾರಸ್ಥರಿಗೆ ಆರ್ಥಿಕ ಲಾಭಗಳು ಕಾಣಲಿವೆ. ನೌಕರಿ ಮಾಡುತ್ತಿರುವಂಥ ಜನರಿಗೆ ಪ್ರಮೋಷನ್ ಜೊತೆಗೆ ಪದವಿ, ಪ್ರತಿಷ್ಠೆ, ಗೌರವ ಗಣತೆಯಲ್ಲಿ ವೃದ್ಧಿಯಾಗುತ್ತೆ. ಇದನ್ನೆಲ್ಲ ನೋಡೋದಾದರೆ ಈ ಸಮಯ ನಿಮಗಾಗಿ ಅತ್ಯಂತ ಉತ್ತಮ ಆಗಿರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿಯು ಕರ್ಕ ರಾಶಿ. ಕರ್ಕ ರಾಶಿಯ ಜನರ ಇನ್ಕಮ್ ಅಂತೂ ಈಗ ಹೆಚ್ಚಾಗುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಲಾಭಗಳನ್ನು ಕಾಣ್ತಾರೆ ಮತ್ತು ಬಿಸ್ನೆಸ್ ವ್ಯಾಪಾರ ಮಾಡುತ್ತಿರುವಂಥ ಜನರು ಕೂಡ ಇಂಪ್ರೂವ್ಮೆಂಟನ್ನು ಕಾಣ್ತಾರೆ. ಗಂಡ ಹೆಂಡತಿಯ ನಡುವಿನ ಸಂಬಂಧ ಮಧುರವಾಗಿರುತ್ತದೆ. ಈ ಬಾರಿ ಮಕರ ಸಂಕ್ರಾಂತಿಯ ದಿನ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ವಿದೇಶಕ್ಕೆ ಹೋಗುವಂಥ ಅವಕಾಶವೂ ಸಿಗುತ್ತದೆ. ವಿದೇಶಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಮಹತ್ವಪೂರ್ಣವಾದ ಕಾರ್ಯ ಇದ್ದರೆ ಅದು ಪೂರ್ಣ ಆಗೋದು ಕಂಡುಬರುತ್ತದೆ. ಸಂಬಂಧಿಕರಿಂದ ನೀವು ಖುಷಿಯಾದ ಸುದ್ದಿಗಳನ್ನು ಕೇಳಬಹುದು. ಅದು ಸಂತಾನದಿಂದ ಇರ್ಬೋದು ಅಥವಾ ಜೀವನ ಸಂಗಾತಿ ಕಡೆಯಿಂದನೇ ಇರ್ಬೋದು. ಸಮಾಜದಲ್ಲಿ ಗೌರವ ಘನತೆ ಹೆಚ್ಚಾಗುತ್ತದೆ. ಜಮೀನು, ಪ್ರಾಪರ್ಟಿಗಳಲ್ಲಿ ಹೆಚ್ಚಿನ ಲಾಭಗಳನ್ನು ಕಾಣ್ತೀರಾ. ತುಂಬ ದಿನಗಳಿಂದ ಪೆಂಡಿಂಗಲ್ಲಿರುವಂಥ ಕಾರ್ಯಗಳನ್ನು ಪೂರ್ತಿ ಮಾಡುವಂಥ ಪ್ರಯತ್ನವನ್ನು ಸಹ ನೀವು ಮಾಡ್ತೀರಾ. ಯಶಸ್ಸನ್ನಂತೂ ನೀವು ಕಾಣ್ತೀರಾ. ನಿರಂತರವಾಗಿ ಇನ್ಕಮ್ನಲ್ಲಿ ವೃದ್ಧಿ ಆಗುತ್ತೆ. ವಿದೇಶಕ್ಕೆ ಹೋಗುವ ಯೋಗ ಬಂದಿರುವ ಕಾರಣದಿಂದಾಗಿ ವಿದೇಶದಲ್ಲೂ ಸಹ ಇವರಿಗೆ ನೌಕರಿ ಸಿಗಬಹುದು. ಸ್ನೇಹಿತರೆ, ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯ ಜನರ ಇನ್ಕಮ್ ಕೂಡ ಹೆಚ್ಚಾಗುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಲಾಭಗಳನ್ನು ಕಾಣ್ತಾರೆ. ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಬಿಸ್ನೆಸ್ ಆಗಲಿ ವ್ಯಾಪಾರದಲ್ಲಿ ಇಂಪ್ರೂವ್ಮೆಂಟನ್ನು ಕಾಣ್ತಾರೆ. ಜೊತೆಗೆ ಎಲ್ಲಾದರೂ ಸಿಲುಕಿಕೊಂಡಿರುವಂಥ ಹಣ ಇವರಿಗೆ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ. ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಸಾಲ್ವ್ ಆಗುತ್ತವೆ. ಹೆಚ್ಚಾಗಿ ಮಹತ್ವಪೂರ್ಣವಾದ ಕಾರ್ಯಗಳು ಪೂರ್ಣವಾಗೋದು ಇಲ್ಲಿ ಕಂಡು ಬರ್ತಾ ಇದೆ. ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮ್ಮ ಇನ್ಕಮ್ ಸೋರ್ಸ್ ಹೆಚ್ಚಾಗೋದು ಕಂಡು ಬರ್ತಾ ಇದೆ. ಜಮೀನು, ಪ್ರಾಪರ್ಟಿಗಳನ್ನು ಖರೀದಿ ಮಾಡಬಹುದು ಅಥವಾ ಇವುಗಳಿಗೆ ಸಂಬಂಧಪಟ್ಟಂಥ ಗುಡ್ ನ್ಯೂಸ್ ಕೂಡ ಸಿಗಬಹುದು. ಜಾಬ್ಗಳಲ್ಲೂ ಸಹ ಪರಿವರ್ತನೆಗಳು, ಬದಲಾವಣೆ ಕಾಣುತ್ತವೆ. ಸಮಾಜದಲ್ಲಿ ಗೌರವ ಘನತೆ ಹೆಚ್ಚಾಗುತ್ತೆ. ತಂದೆಯ ಕಡೆಯಿಂದ ಇಲ್ಲಿ ಧನ ಸಂಪತ್ತಿನ ಸಹಾಯ ಸಿಗಬಹುದು. ಇನ್ನು ಮುಂದಿನ 4ನೆಯ ಅದೃಷ್ಟಶಾಲಿ ರಾಶಿಯು ಮಕರ ರಾಶಿ. ಮಕರ ರಾಶಿಯಲ್ಲಿ ಇನ್ಕಮ್ ಕೂಡ ಹೆಚ್ಚಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಲಾಭಗಳನ್ನು ಕೂಡ ಕಾಣ್ತಾರೆ. ಯಾವ ಕಾರ್ಯಗಳು ನಿಂತು ಹೋಗಿದ್ದವೋ ಅವು ನಡೆಯಲು ಶುರು ಮಾಡುತ್ತವೆ. ಅವುಗಳಲ್ಲಿ ವೃದ್ಧಿಯನ್ನು ಕಾಣ್ತಾರೆ. ಇಲ್ಲಿ ನೋಡೋದಾದ್ರೆ ನಿಮ್ಮ ಪ್ರಯತ್ನದಿಂದ ಇಲ್ಲಿ ವಿಶೇಷವಾದ ಲಾಭಗಳನ್ನು ನೀವು ಕಾಣ್ತೀರಾ. ಶಿಕ್ಷಣದಲ್ಲಿ ಸುಧಾರಣೆಯನ್ನು ಕಾಣ್ತಾರೆ. ಮಹತ್ವಪೂರ್ಣವಾದ ಕಾರ್ಯವನ್ನು ಮಾಡೋದು ಕಂಡು ಬರ್ತಾ ಇದೆ. ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ರೆ ಯಶಸ್ಸನ್ನು ಕಾಣ್ತೀರಾ. ಒಂದು ವೇಳೆ ಶಿಕ್ಷಣ ಪೂರ್ತಿ ಆಗಿದ್ದರೆ ನೌಕರಿಯಲ್ಲಿ ಉನ್ನತವಾದ ಲಾಭ ಸಿಗುತ್ತದೆ. ಪ್ರಮೋಷನ್ನ ಯೋಗ ಕೂಡ ಇದೆ. ವೇತನದಲ್ಲಿ ವೃದ್ಧಿ ಕಾಣ್ತಾರೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಪೆಂಡಿಂಗ್ ಇರುವಂಥ ಕಾರ್ಯಗಳು ಪೂರ್ಣ ಆಗೋದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಟೋಟಲ್ ಆಗಿ ಈ ಸಮಯ ನಿಮಗಾಗಿ ಉತ್ತಮ ಆಗುತ್ತದೆ ಅಂತ ಹೇಳ್ಬೋದು. ಸ್ನೇಹಿತರಿಂದಲೂ ಕೂಡ ನಿಮಗೆ ಲಾಭಗಳು ಸಿಗಬಹುದು. ವೈವಾಹಿಕ ಜೀವನ ಕೂಡ ಇಲ್ಲಿ ಚೆನ್ನಾಗಿ ಇರುತ್ತೆ. ಸ್ನೇಹಿತರೆ, ಇನ್ನು 5ನೆಯ ಅದೃಷ್ಟಶಾಲಿ ರಾಶಿಯು ಮೀನರಾಶಿ. ಮೀನರಾಶಿಯ ಜನರ ಇನ್ಕಮ್ ಹೆಚ್ಚಾಗುವುದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಲಾಭಗಳನ್ನು ಗಳಿಸ್ತಾರೆ. ವ್ಯಾಪಾರದಲ್ಲಿ ಲಾಭಗಳನ್ನು ಕಾಣ್ತಾರೆ. ಸಮಾಜದಲ್ಲಿ ಇವರ ಗೌರವ ಘನತೆ ಹೆಚ್ಚಾಗೋದರ ಜೊತೆಗೆ ಯಾವುದಾದ್ರೂ ಮಾಧ್ಯಮದ ಮೂಲಕ ಧನ ಲಾಭ ಖಂಡಿತವಾಗಿ ಇವರಿಗೆ ಆಗುತ್ತೆ. ಒಂದು ವೇಳೆ ವಿವಾಹದಲ್ಲಿ ಅಡಚಣೆ ಬರ್ತಾ ಇದ್ದರೆ ಅವು ದೂರ ಆಗಿ ಹೊಸ ಸಂಬಂಧಗಳು ಬರುತ್ತವೆ. ಕುಟುಂಬದಲ್ಲಿ ಸಂತೋಷಗಳು ಹೆಚ್ಚಾಗುತ್ತವೆ. ಇಲ್ಲಿ ನೀವು ದಾನ ಧರ್ಮಗಳನ್ನು ಮಾಡೋದು ಕೂಡ ಕಂಡು ಬರ್ತಾ ಇದೆ. ಇದರಿಂದ ಒಳ್ಳೆಯ ಫಲಗಳು ಕೂಡ ನಿಮಗೆ ಸಿಗಲಿವೆ. ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ವಿದೇಶದಲ್ಲಿ ಯಾವುದಾದ್ರೂ ವ್ಯಾಪಾರ ಮಾಡಲಿ ಅಥವಾ ಬಿಡಲಿ, ಒಂದು ವೇಳೆ ವಿದೇಶಿ ಕಂಪನಿಯೊಂದಿಗೆ ಹೊಂದಿಕೊಂಡಿದ್ರೆ ವಿಶೇಷವಾದ ಲಾಭಗಳು ಕೂಡ ಸಿಗುತ್ತವೆ. ಒಂದು ವೇಳೆ ಜಮೀನು, ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ವಿವಾದಗಳು ಏನಾದರೂ ನಡೀತಾ ಇದ್ದರೆ ಅವೆಲ್ಲ ದೂರ ಆಗುತ್ತವೆ. ಕೋರ್ಟ್ ಕಚೇರಿ ವಿಷಯದಲ್ಲೂ ಸಹ ವಿಜಯವನ್ನು ಗಳಿಸ್ತೀರಾ. ಇನ್ನು 6ನೆಯ ಅದೃಷ್ಟಶಾಲಿ ರಾಶಿಯು ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರ ಇನ್ಕಮ್ನಲ್ಲಿ ವೃದ್ಧಿ ಆಗುತ್ತೆ. ಬಿಸ್ನೆಸ್ ಹಾಗೂ ವ್ಯಾಪಾರದಲ್ಲಿ ಮಹತ್ವಪೂರ್ಣವಾದ ಡೀಲ್ಗಳನ್ನು ನೀವು ಫೈನಲ್ ಮಾಡ್ತೀರಾ. ಜೊತೆಗೆ ಇನ್ಕಮ್ನಲ್ಲಿ ವೃದ್ಧಿ ಕಾಣ್ತೀರಾ. ದೊಡ್ಡ ಜನರಿಂದ ನೀವು ಹೊಗಳಿಕೆಯನ್ನು ಪಡೆದುಕೊಳ್ಳಬಹುದು. ವ್ಯಾಪಾರ ಆಗಲಿ, ಶೇರ್ ಮಾರ್ಕೆಟ್ನಂಥ ವಿಷಯಗಳಲ್ಲಿ ಲಾಭಗಳನ್ನು ಕಾಣ್ತೀರಾ. ಒಂದು ವೇಳೆ ಆಲ್ರೆಡಿ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಲ್ಲಿ ದುಪ್ಪಟ್ಟಾಗಿರುವ ಲಾಭಗಳನ್ನು ಕಾಣಬಹುದು. ಜೊತೆಗೆ ಎಲ್ಲಾದರೂ ಒಂದು ಕಡೆಯಿಂದ ಗುಪ್ತ ರೂಪದಿಂದ ಧನ ಸಂಪತ್ತು ನಿಮಗೆ ಸಿಗಬಹುದು. ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಹತ್ವಪೂರ್ಣವಾದ ವಿಷಯಗಳನ್ನು ಬೇರೆಯವರಿಗೆ ಶೇರ್ ಮಾಡಬೇಡಿ. ಕುಟುಂಬದಲ್ಲಿ ದೊಡ್ಡದಾಗಿರುವ ಜವಾಬ್ದಾರಿಗಳು ನಿಮಗೆ ಸಿಗಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದಂತ ಕಾಮೆಂಟ್ ಹಾಕಿರಿ. ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.